ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಎಕನಾಮಿಕ್ಸ್ ಅಲ್ಲಿ ಬರುವಂತ ಬೇಸಿಕ್ ಟರ್ಮ್ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಇಟ್ ಇಸ್ ದಿ ಅವರೇಜ್ ಇನ್ಕಮ್ ಅರ್ನ್ಡ್ ಬೈ ಈಚ್ ಪರ್ಸನ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಸ್ಪೆಸಿಫಿಕ್ ಪೀರಿಯಡ್. ಸೊ ಅಂದ್ರೆ 1 ಇಯರ್ ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ಓವರ್ ಆಲ್ ಕಂಟ್ರಿ ಅಂತ ತಗೊಂಡಾಗ ಅಲ್ಲಿ ಏನ್ ಪಾಪ್ಯುಲೇಷನ್ ಇರ್ತಾರಲ್ವಾ, ಅದ್ರಲ್ಲಿ ಈಚ್ ಪರ್ಸನ್ ಎಷ್ಟು ಅವರೇಜ್ ಇನ್ಕಮ್ ನ ಅರ್ನ್ ಮಾಡ್ತಾನೆ ಅನ್ನೋದನ್ನ ಈ ಪರ್ ಕ್ಯಾಪಿಟಾ ಇನ್ಕಮ್ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಒಂದ್ ಮನೆಯಲ್ಲಿ 4 ಜನ ಇರ್ತಾರೆ ಅನ್ಕೊಳ್ಳಿ. ಸೊ 1 ಮಂತಿಗೆ ಅವರು 1 ಲ್ಯಾಕ್ ಅರ್ನ್ ಮಾಡ್ತಿದ್ದಾರೆ. 4 ಜನನು ಸೇರಿ 1 ಲ್ಯಾಕ್ ಅರ್ನ್ ಮಾಡ್ತಿದ್ದಾರೆ 1 ಮಂತಿಗೆ. ಸೊ ಈಗ ಅವರೇಜ್ ಇನ್ಕಮ್ ಈಚ್ ಪರ್ಸನ್ ಎಷ್ಟು ಅರ್ನ್ ಮಾಡ್ತಿದ್ದಾನೆ ಅಂದ್ರೆ 25,000 ಅಲ್ವಾ. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 4 ಅಂದ್ರೆ ನಂಬರ್ ಆಫ್ ಪರ್ಸನ್ ಎಷ್ಟಿದ್ದಾರೆ, 4 ಮೆಂಬರ್ಸ್ ಇದ್ದಾರೆ. ಅಂದ್ರೆ 25,000 ಈಚ್ ಪರ್ಸನ್ ಅರ್ನ್ ಮಾಡ್ತಿದ್ದಾರೆ. ಸೊ ಅದೇ ಏನಾದ್ರೂ ಅವರು 2 ಲಕ್ಷ ಅರ್ನ್ ಮಾಡ್ತಿದ್ರೆ, 1 ಮಂತಿಗೆ 2 ಲಕ್ಷ ಏನಾದ್ರು ಅರ್ನ್ ಮಾಡ್ತಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗ್ತಿತ್ತು, 50,000 ಆಗ್ತಿತ್ತು. ಸೊ ಮುಂಚೆ 25,000 ಇತ್ತು, ಇವಾಗ 50,000. ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆದ್ರೆ ಅವ್ರ ಇವನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಚೆನ್ನಾಗಿರುತ್ತೆ. ಓಕೆ. ಸೊ ಹಾಗಾದ್ರೆ ನಾವು ಓವರ್ ಆಲ್ ಕಂಟ್ರಿ ಲೆವೆಲ್ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ನ್ಯಾಷನಲ್ ಇನ್ಕಮ್ ತಗೊಂತಾರೆ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪಾಪ್ಯುಲೇಷನ್ ಕಡಿಮೆ ಇದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಇವನ್ ಡೆವಲಪ್ಡ್ ಕಂಟ್ರೀಸ್ ನಲ್ಲೂ ಕೂಡ ಅಷ್ಟೇನೆ. ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದಾಗ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. ಸೊ ಅದರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ತಗೊಂಡ್ರೆ ಫಾರ್ ಎಕ್ಸಾಂಪಲ್, ಇಲ್ಲಿ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡ್ತೀವಿ, ಬಟ್ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ. ಸೊ ಇದು ಈ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರುತ್ತೆ, ಡೆವಲಪಿಂಗ್ ಕಂಟ್ರೀಸ್ ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇರುತ್ತೆ. ಸೊ ಇಂಪಾರ್ಟೆನ್ಸ್ ಏನು ಅಂದ್ರೆ, ಸೊ ಫಸ್ಟ್ ಇದು ಅವರೇಜ್ ಇನ್ಕಮ್ ಈಚ್ ಪರ್ಸನ್ ಎಷ್ಟು ಅರ್ನ್ ಮಾಡ್ತಾನೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಕಂಪೇರ್ ಮಾಡಬಹುದು ಬಿಟ್ವೀನ್ ದಿ ಕಂಟ್ರೀಸ್. ಸೊ ಅದ್ರ ಬೇಸ್ ಮೇಲೆ ಗವರ್ನಮೆಂಟ್ ವೇರಿಯಸ್ ಮೆಷರ್ಸ್ ನ ತಗೊಬಹುದು, ವೆಲ್ಫೇರ್ ಸ್ಕೀಮ್ಸ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಓಕೆ. ಸೊ ಇಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ರಿಲೇಟೆಡ್. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.